ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. SS ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಗೆ ಭೇಟಿ ನೀಡಿದ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್. ಪೊಲೀಸ್ ಭವನದಲ್ಲಿ ಈಶಾನ್ಯ ವಲಯದ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆ. ಕಲಬುರಗಿಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ನಡೆದ ವಿಚಾರ ಸಂಕಿರಣ. ಔಷಧ ವೃತ್ತಿ ಪದ್ಧತಿಯ ಸವಾಲುಗಳು ಮತ್ತು ನಿಯಮಗಳ ಕುರಿತು ಚರ್ಚೆ. ಕಲಬುರಗಿಯ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. ಕರ್ನಾಟಕ ಲಲಿತ್ ಕಲಾ ಅಕಾಡೆಮಿ ಬೆಂಗಳೂರು ವತಿಯಿಂದ ಆಯೋಜನೆ. ಹೆಲ್ಮೆಟ್ ಕಡ್ಡಾಯ ಆದೇಶ ಕೈಬಿಡುವಂತೆ ಒತ್ತಾಯ. ವೀರ ಕನ್ನಡಿಗರ ಸೇನೆಯಿಂದ ವಿನೂತನ ಪ್ರತಿಭಟನೆ. ಕಲಬುರಗಿಯ ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್. ಬೆಲ್ಲಂಗುಂಡಪ್ಪ ನೂತನ ಲಲಿತ್ ಕಲಾ ಮಹಾವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಭಾಗಿ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರನ್ನು ನೇಮಿಸುವಂತೆ ಆಗ್ರಹ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರೋಗ್ಯ ಸಚಿವರಿಗೆ ಮನವಿ. ತೀರಾ ಹದಗೆಟ್ಟು ಹೋಗಿರುವ ಆದರ್ಶ್ ನಗರ್ ವೃತ್ತದ ರಸ್ತೆಗಳು. ಗುಬ್ಬಿ ಕಾಲನಿ ಕಡೆಗೆ ಸಾಗುವ ಪ್ರಯಾಣಿಕರ ಗೋಳು ಹೇಳತೀರದು. ಫೆಬ್ರವರಿ 1ರಿಂದ ಕಲಬುರಗಿಯ ಆಳಂದ್ ರಸ್ತೆಯಲ್ಲಿರುವ ಖಾದ್ರಿ ಚೌಕ್ ದರ್ಗಾದಲ್ಲಿ ಉರುಸ್ ಸಂಭ್ರಮ. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿರುವ ದರ್ಗಾದ ಆವರಣ. ಈಗ ಸುದ್ದಿ ಸಮಯದ ವಿವರ. ಜಿಲ್ಲಾ ಮಹಾ ಪೊಲೀಸ್ ನಿರ್ದೇಶಕ ಓಂ ಪ್ರಕಾಶ್ ಅವರು ಇಂದು ಕಲಬುರಗಿ ನಗರಕ್ಕೆ ಭೇಟಿ ನೀಡಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ರವರು ಇಂದು ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ್ದರು. ಈ ವೇಳೆ ಅವರಿಗೆ ಸಕಲ ಸರಕಾರಿ ಗೌರವಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ಅವರು ಪೊಲೀಸ್ ಸಿಬ್ಬಂದಿಯವರಿಂದ ಗೌರವ ವಂದನೆಯನ್ನ ಸ್ವೀಕರಿಸಿದರು. ನಾವು ಡಿಜಿ ಆದಮೇಲೆ ಗುಲ್ಬರ್ಗ ಬಂದಿರಲಿಲ್ಲ, ಸೊ ಪೆಂಡಿಂಗ್ ಇತ್ತು. 2-3 ಸರಿ ಟ್ರೈ ಮಾಡಿದೆ, ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಈಗ ಹೈದರಾಬಾದ್ಗೆ ಹೋಗಿದೆ, ಒಂದು ಸೆಮಿನಾರ್ ಇತ್ತು 2 ದಿವಸ ಅಕಾಡೆಮಿ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ. ಸೊ ಮುಗಿದ ಮೇಲೆ ಐ ಥಾಟ್ ಐ ಶುಡ್ ವಿಸಿಟ್ ಗುಲ್ಬರ್ಗ. ರೇಂಜ್ ಅಂದರೆ ಬೇರೆ ಬೇರೆ ಜಿಲ್ಲೆಗಳು ಇರ್ತದೆ, ಆ ಜಿಲ್ಲೆಗಳದ್ದು ಕ್ರೈಮು, ಲಾ ಆ್ಯಂಡ್ ಆರ್ಡರು, ವೆಲ್ಫೇರು, ಎಸ್ಟಾಬ್ಲಿಷ್ಮೆಂಟು, ಸುಮಾರು ಬಿಲ್ಡಿಂಗು ಎಲ್ಲ ಇರ್ತದಲ್ಲ. ಈ ಅನುಪಮ ಶೆಣೈ ವರ್ಗಾವಣೆ ವಿಚಾರ ಏನು ಇಲ್ಲಿ ಬರೋದಿಲ್ಲ ಅಲ್ಲ, ಐ ಹ್ಯಾವ್ ಕಮ್ ಫಾರ್ ದ ರೇಂಜ್ ರಿವ್ಯೂ. ತದನಂತರ ಅವರು ಪೊಲೀಸ್ ಭವನದಲ್ಲಿ ಈಶಾನ್ಯ ವಲಯದ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಐಜಿಪಿ ಬಿ ಶಿವಕುಮಾರ್, ಎಸ್ಪಿ ಅಮಿತ್ ಸಿಂಗ್ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ 1 ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಸ್ಮಾರಕ ಶೈಕ್ಷಣಿಕ ಸಂಸ್ಥೆಯ ಫಾರ್ಮಸಿ ಮಹಾವಿದ್ಯಾಲಯದಲ್ಲಿ ಔಷಧ ವೃತ್ತಿ ಪದ್ಧತಿಯ ಸವಾಲುಗಳು ಮತ್ತು ನಿಯಮಗಳ ಕುರಿತು 1 ದಿನದ ವಿಚಾರ ಸಂಕಿರಣವನ್ನ ಏರ್ಪಡಿಸಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮೊದಲಿಗೆ ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರುವ ಡಾಕ್ಟರ್ ಶಿವಾನಂದ್ ಭೀಮಳ್ಳಿಯವರಿಗೆ ಸನ್ಮಾನಿಸಲಾಯಿತು. ನಂತರ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದ ಸದಸ್ಯರಾದ ಪ್ರೊಫೆಸರ್ ಹರಿಪ್ರಸನ್ನ ಸಿ ರವರಿಗೂ ಕೂಡ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ಯುಎಸ್ಎನ ಫೈಂಡಲೇ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಫಾರ್ಮಸಿಯ ಔಷಧ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಚಂದ್ರಶೇಖರ್ ಹಾಗೂ ಕರ್ನಾಟಕದ ಮಣಿಪಾಲ್ನ ಎಸಿಪಿಐ ಕೆಎಸ್ಪಿಒಆರ್ ಕಾನ್ಸರ್ಟಿಯಂನ ಹಿರಿಯ ಫ್ಯಾಕಲ್ಟಿ ಡಾಕ್ಟರ್ ಎಎನ್ ನಾಗಪ್ಪರವರು ಈ ವಿಚಾರ ಸಂಕಿರಣಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಸೇರಿದಂತೆ 100 ಜನ ಫಾರ್ಮಸಿಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. When I was talking to Nagapaji and Chandrasekharji yesterday, they told that pharmaceutical care is utmost important. So some diseases are there like diabetic and hypertension wherein the care is required. He was telling me that at least one student under the guidance of teacher should go to 10 patients without any hesitation, because in our area especially we think that we are very much why should we go to the patients and why should we talk to them, sit aside them and discuss their problems, so that in case we discuss the problems with the patient, then itself we can realize what problem actually he is having. Probably we have 9 million people today dying out of improper medication in India. And since I have started talking to it, I mentioned to my friends and all that, they all tell me that their father died because of medication error, but they have no way to stop it. And I started on this journey in about 2004. ಕಲಬುರಗಿಯ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆಗೊಂಡಿತ್ತು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಇವರ ಧನ ಸಹಾಯ ವತಿಯಿಂದ ಲಕ್ಷ್ಮೀ ಆರ್ ಪೋದ್ದಾರ್ ಅವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನೇಚರ್ ಆಫ್ ವುಮೆನ್ನ ಉದ್ಘಾಟನಾ ಸಮಾರಂಭವು ಕಲಬುರಗಿಯ ಸೇಡಂ ರಸ್ತೆಯ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಅಕಾಡೆಮಿಯಿಂದ
ಶೋದಿಂದ ನಂದು ವರ್ಕ್ ಸೆಲೆಕ್ಷನ್ ಇತ್ತು. ಹಾಗಾಗಿ ನಾ ಅಕಾಡೆಮಿ ಶೋದಿಂದ ವರ್ಕ್ ಕೆಲವೊಂದು ಮಾಡಿದ್ರೆ ಅದು ವುಮೆನ್ ಬಗ್ಗೆ, ನಾವು ವುಮೆನ್ ಹೆಣ್ಣಿನ ಬಗ್ಗೆ, ಅದು ಹೆಂಗೆ ನೇಚರ್ ಬಗ್ಗೆ ಬೆಳಿಬೇಕು, ಹೆಂಗೆ ಇದು ಮಾಡೋಕೆ, ಹೆಣ್ಣಿಂದ ಒಂದು ಪ್ರಕೃತಿ ತೊಗೊಂಡು ಅದು ಮಾಡಿದ್ದು ಪೇಂಟಿಂಗ್. ಹಾಗಾಗಿ ನನಗೆ ಇಂಟ್ರೆಸ್ಟಿಂಗ್ ಅಂದ್ರೆ ಭಾಳ ಅಂದ್ರೆ ನೇಚರ್ ಬಗ್ಗೆ ಇಂಟ್ರೆಸ್ಟಿಂಗ್. ಅದು ಒಂದು ಸಬ್ಜೆಕ್ಟ್ ತೊಗೊಂಡು ಮಾಡಿದ್ರಿ ಸರ್. ಅದು ನಂಗೆ ಭಾಳ ಇಷ್ಟ ಆಗಿದ್ರಿ ಸರ್. ಅದು ಆಗ ಆ ಪೇಂಟಿಂಗ್ದಾಗ ಅದು ಸೂಟ್ ಆಗ್ತದಂತ ಹಂಗೆ ಒಂದು ಸಬ್ಜೆಕ್ಟ್ ತೊಗೊಂಡು ಹಂಗೆ ಮಾಡಿದ್ರಿ ಸರ್. ಇಲ್ಲಿ ಮಾಡಿದೆ, ಇಲ್ಲಿ ಭಾಳ ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ಸರ್. ಎಲ್ಲರೂ ಬಂದ್ರೆ ಆದರೆ ರೇಮನ್ ಸರ್ ನಂಗೆ ಭಾಳ ಹೆಲ್ಪ್ ಮಾಡ್ಯಾರಿ. ಅವರು ಕ್ಯಾಟ್ಲಾಕ್ ಅದು ಭಾಳ ಮಿಸ್ಟೇಕ್ ಇದ್ದು ಅವೆಲ್ಲ ತಿದ್ದೇರಿ ರೇಮನ್ ಸರ್. ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕ್ಲಾಸ್ಮೇಟ್ ಭಾಳ ಹೆಲ್ಪ್ ಮಾಡ್ಯಾರಿ ಸರ್. ಆಗ ನೀವು ಮತ್ತು ನಿಮ್ಮ ಮನೆ ನೀವು ಭೀ ಭಾಳ ಹೆಲ್ಪ್ ಮಾಡಿರಿ ಜೋಶಿ ಸರ್ ಅಂಥೇಳಿ. ಜಾನೆ ಅಂಥೇಳಿ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ನಿಂದ ಪ್ರಾಚಾರ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ನನ್ನ ವಿದ್ಯಾರ್ಥಿನಿಯವರು ಪುದ್ದಾರವರು. ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ನಾನು ಸುಮಾರು 5-6 ವರ್ಷಗಳಿಂದ ಅವರನ್ನು ನಾನು ಬಲ್ಲೆ. ಎಲ್ಲ ವಿದ್ಯಾರ್ಥಿಗಳ ಮಧ್ಯದಾಗ ಬೆಳಗ್ಗೆಯಿಂದ ಬಂದು ಸಾಯಂಕಾಲದವರೆಗೆ ಒಳ್ಳೆಯ ಕಲಾಕೃತಿಗಳಲ್ಲಿ ಮಾಡುವಂಥ ಒಂದು ದಿನನಿತ್ಯದ ಅವರ ದಿನಚರಿಯನ್ನು ನಾನು ನೋಡಿ ನಿಜವಾಗ್ಲೂ ಸಂತೋಷ ಅನ್ನಿಸ್ತಾ ಇತ್ತು. ಹೆಣ್ಣಲ್ಲಿರ್ತಕ್ಕಂಥ ಅನ್ಯೋನ್ಯತೆಗಳು ಅಂದರೆ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಮತ್ತು ಒಂದು ಕಡೆ ಆ ಸಂಬಂಧಗಳು ಒಂದು ಕಡೆ ಕೂಡು ಹಾಕುವಂಥ ಒಂದು ಸಂಕೇತಗಳನ್ನು ಬಳಕೆ ಅಂದರೆ ಒಂದು ಕೆಲವು ಬಾಟಲ್ಗಳಲ್ಲಿ ಅನೇಕ ಹೆಣ್ಮಕ್ಕಳ ಚಿತ್ರಗಳನ್ನು ಅವರು ಬಿಡಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ ಆ ಬಂಧನ ಅನ್ನುವಂಥದ್ದು. ಹೆಣ್ಣಿಗೆ ಏನಪ್ಪ ಅಂದ್ರೆ ಇಡೀ ಜೀವನದಾಗ ಏನಪ್ಪ ಅಂದ್ರೆ ಯಾವ ರೀತಿ ಇಡೀ ಜೀವನವೇ ಅವರಿಗೆ ಬಂಧನ ಆಗಿರ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅಂತರ ಕೆಲವೊಂದು ಕಾರ್ಗಳಲ್ಲಿ ಅವರು ಇಡೀ ಹೆಣ್ಣಿನ ಜೀವನವನ್ನು ಇದು ಮಾಡಿದ್ದಾರೆ. ಒಂದು ಫಾರ್ಮನ್ನು ಅವರು ಬಳಕೆ ಮಾಡಿದ್ದಾರೆ ಕ್ಯಾನ್ವಾಸ್ನಲ್ಲಿ ಮತ್ತು ಅಕ್ರಲಿಕಲ್ಲಿ ಮಾಡಿದ್ದಾರೆ, ವಾಟರ್ ಕಲರಲ್ಲಿ ಮಾಡಿದ್ದಾರೆ. ಮಾಧ್ಯಮಗಳು ಕೂಡ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಅವರು ವಿದ್ಯಾರ್ಥಿ ಜೀವನದಿಂದ ಬಹಳಷ್ಟು ವರ್ಕ್ ಮಾಡಿದ್ದಾರೆ. ಕಲಬುರಗಿ ಕೈಗಾರಿಕಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಮರನಾಥ್ ಪಾಟೀಲ್ ರವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಕಲಬುರಗಿಯ ವಿಜಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಶೋಕ್ ಜೀವಣಗಿರವರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದರು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರಿನ ಸದಸ್ಯೆ ಡಾಕ್ಟರ್ ವಿಶ್ವೇಶ್ವರಿ ತಿವಾರಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ನಿರ್ದೇಶಕ ಡಾಕ್ಟರ್ ಎಸ್ ಪಾಟೀಲ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಫೆಬ್ರವರಿ 2ರವರೆಗೆ ಸಾಯಂಕಾಲ 4ರಿಂದ 8 ಗಂಟೆಯವರೆಗೆ ಈ ಪ್ರದರ್ಶನದ ಸಮಯವನ್ನು ನಿಗದಿಪಡಿಸಲಾಗಿದೆ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai.
ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಹೆಲ್ಮೆಟ್ ಕಡ್ಡಾಯವನ್ನು ಖಂಡಿಸಿ ವೀರ ಕನ್ನಡಿಗರ ಸೇನೆಯಿಂದ ವಿನೂತನ ಪ್ರತಿಭಟನೆಯನ್ನು ನಡೆಸಲಾಯಿತು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಜನವರಿ 12ರಿಂದ ರಾಜ್ಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೂ ಹಾಗೂ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದ್ದು, ಫೆಬ್ರವರಿ 1ರಿಂದ ಹೆಲ್ಮೆಟ್ ಧರಿಸದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ದಂಡ ವಸೂಲಾತಿ ಮಾಡುವುದಾಗಿ ಸಂಚಾರಿ ಪೊಲೀಸ್ ಇಲಾಖೆಯ ವತಿಯಿಂದ ಬಂದಿರುವ ಮಾಹಿತಿಯ ಆಧಾರದ ಮೇಲೆ ವೀರ ಕನ್ನಡಿಗರ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ದಿನ ವೀರ ಕನ್ನಡಿಗರ ಸೇನೆಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಇದೆ, ಇಲ್ಲಿ ಸತತ ಯಾವಾಗಲೂ ಯಾವ ಕಾಲ ಬಂದರೂ ಕೂಡ ಹೆಚ್ಚಿನ ಒಂದು ಬಿಸಿಲನ್ನ ಇಲ್ಲಿ ಇರ್ತಕ್ಕಂಥ ಈ ಪ್ರದೇಶ ಭಾಗವಾಗಿದ್ದು, ಈ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಇವತ್ತು ಹೆಲ್ಮೆಟ್ ಕಡ್ಡಾಯ ಬೇಡ, ವಿನಾಯಿತಿಯನ್ನು ನೀಡಬೇಕಂತೇಳಿ ಇವತ್ತು ಹಲವಾರು ಬಾರಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೂಡ ಸಲ್ಲಿಸಿದ್ರು ಕೂಡ ಸರ್ಕಾರ ಇವತ್ತು ಹೆಲ್ಮೆಟ್ ಕಡ್ಡಾಯವನ್ನ ಕೈಬಿಟ್ಟಿಲ್ಲ. ಹೀಗಾಗಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಒಂದು ವಿನೂತನವಾಗಿ ಇವತ್ತು ಎಮ್ಮೆಗಳು ಕೂಡ ಹೆಲ್ಮೆಟ್ ಧರಿಸದೇ ಇರ್ತಕ್ಕಂಥ ಒಂದು ವಾತಾವರಣ, ಇಲ್ಲಿ ಎಮ್ಮೆಗಳು ಕೂಡ ಹೆಲ್ಮೆಟ್ ಧರಿಸದೇ ಇರ್ತಕ್ಕಂಥ ವಾತಾವರಣವಿದ್ದಲ್ಲಿ ಇವತ್ತು ಮನುಷ್ಯರು ಯಾವ ರೀತಿ ಹೆಲ್ಮೆಟ್ ಧರಿಸಬೇಕಾಗುತ್ತದೆ. ಹಾಗಾಗಿ ಇನ್ನು ಬೇಸಿಗೆ ಕಾಲ ಕೂಡ ಸಂಭವಿಸ್ತಾ ಇದೆ, ಇನ್ನೂ ಹೆಚ್ಚಿನ ಬಿಸಿಲಂತ ಬರ್ತಕ್ಕಂಥ ಕಾಲವಾಗಿದ್ದು ಕೂಡಲೇ ಸರ್ಕಾರ ಒಂದು ಹೆಲ್ಮೆಟ್ ಕಡ್ಡಾಯವನ್ನು ಕೈ ಬಿಡಬೇಕಂತೇಳಿ ಇವತ್ತು ಈ ಎಮ್ಮೆಗಳಿಗೆ ಹೆಲ್ಮೆಟ್ ಧರಿಸುವ ಮುಖಾಂತರ ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಹೀಗಾಗಿ ತಕ್ಷಣವೇ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಹೆಲ್ಮೆಟ್ ಕಡ್ಡಾಯವನ್ನು ಕೈ ಬಿಡಬೇಕಂತೇಳಿ ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ. ಎಮ್ಮೆಗಳು ಕೂಡ ಬಿಸಿಲು ಸಹಿಸದಂತ ಈ ಭಾಗದಲ್ಲಿ ಮನುಷ್ಯರು ಹೆಲ್ಮೆಟ್ ಧರಿಸುವುದು ಕಷ್ಟ ಸಾಧ್ಯವಾಗಿರುವುದರಿಂದ ಎಮ್ಮೆಗಳಿಗೆ ಹೆಲ್ಮೆಟ್ ತೊಡಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಹೆಲ್ಮೆಟ್ ಕಡ್ಡಾಯ ಆದೇಶವನ್ನ ಕೈಬಿಡುವಂತೆ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಮೃತ್ ಪಾಟೀಲ್, ದತ್ತು ಭಾಸ್ಗಿ ಸೇರಿದಂತೆ ಇತರೆ ಹಲವಾರು ಜನ ವೀರ ಕನ್ನಡಿಗರ ಸೇನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿಯ ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಜರುಗಿತು. ಬೆಲ್ಲಂ ಗುಂಡಪ್ಪ ನೂತನ ಲಲಿತ ಕಲಾ ಮಹಾವಿದ್ಯಾಲಯ ರಾಯಚೂರು ವತಿಯಿಂದ ಮಿಕ್ಸ್ ಮೀಡಿಯಾ 3 ಗ್ರೂಪ್ ಪೇಂಟಿಂಗ್ ಎಕ್ಸಿಬಿಷನ್ 2016 ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರಿನ ಪ್ರಾಯೋಜಕತ್ವದಲ್ಲಿ ದಿನಾಂಕ 28, 29 ಮತ್ತು 30ನೇ ಜನವರಿಯವರೆಗೂ ಕಲಬುರಗಿ ನಗರದ ಅಗ್ನಿಶಾಮಕ ದಳ ಠಾಣೆಯ ಎದುರಿರುವ ಕಾಳೆ ಲೇಔಟ್ನಲ್ಲಿರುವ ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ಸರ್, ನಮ್ಮ ಹೆಸರು ಶಿವಕುಮಾರ್ ಅಂತ, ನಾವು ರಾಯಚೂರಿಂದ ಬಂದಿದ್ದು. ಇದು ರೆಡ್ಡಿ, ಪ್ರೀತಿ, ಸ್ವಾತಿ ಇದು ಲಲಿತ ಕಲಾ ಅಕಾಡೆಮಿಯಿಂದ ಸೆಲೆಕ್ಟ್ ಆಗಿದೆ ಸರ್. ಬೆಂಗಳೂರು ಸೆಲೆಕ್ಟ್ ಆಗಿದ್ದು ನಾವು ತಗೊಂಡಿದ್ದು ನಮ್ಮ ರಾಜ್ಯದಲ್ಲೇ ತಗೊಂಡಿದ್ದು. ಅವ್ರು ಕೊಟ್ಟಿದ್ದು ಗುಲ್ಬರ್ಗನ. ಎಲ್ಲ ಚೆನ್ನಾಗಿದ್ದಾವೆ ಸರ್. ಲ್ಯಾಂಡ್ಸ್ಕೇಪ್ ಮತ್ತು ಪೇಂಟಿಂಗ್, ಕ್ರಿಮ್ಸನ್ ಶೋಲೋ, ಇದು ಕ್ರಿಮ್ಸನ್ ಮಿಕ್ಸ್ ಮೀಡಿಯಾ ಒಳ್ಳೆಯ ಪೇಂಟಿಂಗ್ಸ್ ಇದ್ದಾವೆ ಸರ್, ಮತ್ತು ಒಳ್ಳೆಯ ಲ್ಯಾಂಡ್ಸ್ಕೇಪ್. ರಾಯಚೂರಿನಲ್ಲಿ ಹಲವಾರು ಪ್ರದರ್ಶನಗಳನ್ನು ಮಾಡಿದ್ದೀವಿ. ಈ ಸಲ ಅಂದರೆ ಈ ವರ್ಷ ನಮಗೆ ಬೆಂಗಳೂರಿನ ಲಲಿತ ಕಲಾ ಅಕಾಡೆಮಿಯ ವತಿಯಿಂದ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಕಲಬುರಗಿಯಲ್ಲಿ ಒಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಕಲಾವಿದರಿಗೆ, ನಮ್ಮಂಥ ಕಲಾವಿದರಿಗೆ ತುಂಬ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಪೇಂಟಿಂಗ್ ಎಕ್ಸಿಬಿಷನ್ನಲ್ಲಿ ರಾಯಚೂರಿನ ಜಗನ್ನಾಥ್ ರೆಡ್ಡಿ, ಪ್ರೀತಿ ಮತ್ತು ಸ್ವಾತಿ ಅವರು ಬಿಡಿಸಿರುವಂತಹ ಪೇಂಟಿಂಗ್ಸ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಹಲವಾರು ಜನ ಕಲಾಸಕ್ತರು ಈ ಎಕ್ಸಿಬಿಷನ್ಗೆ ಬಂದು ಕಲಾವಿದರ ಕಲೆಗೆ ಪ್ರೋತ್ಸಾಹವನ್ನು ನೀಡಿದ್ದರು. ಸರಕಾರಿ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರನ್ನು ನೇಮಿಸುವಂತೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಕಲಬುರಗಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಹಾಗೂ ಓರ್ವ ನರರೋಗ ತಜ್ಞರನ್ನ ನೇಮಕಾತಿ ಮಾಡುವ ಕುರಿತು ಆಗ್ರಹಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಿ ಮುಖ್ಯ ಆರೋಗ್ಯಾಧಿಕಾರಿಗಳ ಮೂಲಕ ಆರೋಗ್ಯ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.
ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಒಂದು ದೊಡ್ಡ ಆಸ್ಪತ್ರೆ ಇದೆ. ಇದು ಇಲ್ಲಿ ಸಾವಿರಾರು ಜನ ಸುತ್ತಮುತ್ತಲಿಂದ ಹಳ್ಳಿಯಿಂದ ಸಾವಿರಾರು ಜನ ಲಕ್ಷಾಂತರ ಜನ ಬರ್ತಾ ಇರ್ತಾರೆ, ದಿನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ಭಾಳ ದುರದೃಷ್ಟಕರ ಸಂಗತಿ ಏನಂದರೆ ಇಂಥ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬ ನರರೋಗ ತಜ್ಞ ಇಲ್ಲ. ಇದು ಭಾಳ ಒಂದು ದುಃಖದಾಯಕ ವಿಷಯ. ಯಾಕಂದರೆ ಇವತ್ತು ನರರೋಗ ಬಗ್ಗೆ ಯಾವುದೇ ಒಂದು ಚಿಕಿತ್ಸೆಗೆ ಬಂದಂಥ ಬಡ ರೋಗಿಗಳು ಬಂದರೆ ಇವತ್ತಿಲ್ಲಿ ತಜ್ಞರಿಲ್ಲ ಅಂತೇಳಿ ಹೊರಗಡೆ ಕೇಳಿಸ್ತಾ ಇದ್ದಾರೆ. ಹೊರಗಡೆ ಹೋದರೆ ಅಲ್ಲಿ ಸಾವಿರಾರು ರೂಪಾಯಿಗಳು ಖರ್ಚಾಗ್ತಿದೆ. ಇವತ್ತು ಎಷ್ಟೋ ಜನ ಬಡ ರೋಗಿಗಳು ಚಿಕಿತ್ಸೆ ಇಲ್ಲಾರ್ದೆ ಒದ್ದಾಡ್ತಾ ತಮ್ಮ ಜೀವನ ಸಹ ಕಳ್ಕೊತಿದ್ದಾರೆ. ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ಇಲ್ಲಿ ಬಡ ಜನರಿಗೆ ಔಷಧಿಗಳು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ಔಷಧಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಔಷಧಿ ಇವತ್ತು ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಯಾವ ರೋಗಿಗಳಿಗೆ ಔಷಧಿ ಬರ್ಕೊಟ್ರಿ ಇಲ್ಲಿ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಹೊರಗಡೆ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಇವತ್ತು ಆರೋಗ್ಯ ಸಚಿವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ತಕ್ಷಣ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ನಡೀತಾ ಇರೋಂಥ ಏನೇನು ಅವ್ಯವಹಾರಗಳಿದಾವೆ ಅದನ್ನೆಲ್ಲ ಪರಿಶೀಲಿಸಿ ಇಲ್ಲಿ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೂ ತಕ್ಷಣವೇ ಒಬ್ಬ ನರರೋಗ ತಜ್ಞರನ್ನು ನೇಮಕ ಮಾಡಿ ಇವತ್ತೊಂದು ಬಡ ಜನರಿಗೆ ಒಂದು ನಿಟ್ಟುರು ಉಸಿರು ಬಿಡುವಂತ ಮಾಡ್ಬೇಕಂತೇಳಿ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿ ಹಾಗರ್ಗಿ, ಜಗನ್ನಾಥ್ ಪಟ್ಟಣ್ ಶೆಟ್ಟಿ, ಎಂಡಿ ಸುಲ್ತಾನ್, ಶ್ರೀಕಾಂತ್ ಆಲೂರ್, ಗೋವಿಂದ್ ಯಾದವ್, ಅನ್ವರ್, ಶರೀಫ್ ಕಾಳೆ, ಯಲ್ಲಪ್ಪ ಯಾದವ್, ಸುಜಿತ್ ಸಿಂಗ್ ವಾಲ್ಮೀಕಿ, ಸಂತೋಷ್ ಪಾಟೀಲ್, ಮಂಜುನಾಥ್ ಬಿರಾದಾರ್ ಸೇರಿದಂತೆ ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿಯ ಆದರ್ಶ್ ನಗರದ ವೃತ್ತದಿಂದ ಗುಬ್ಬಿ ಕಾಲೋನಿಗೆ ಸಾಗುವ ರಸ್ತೆ ಹೇಗಾಗಿದೆ ಅಂತ ನೀವೇ ನೋಡಿ. ಒಂದು ಕಡೆ ಡ್ಯಾನ್ಸ್ ಮಾಡುತ್ತಾ ಬರುತ್ತಿರುವ 4 ಚಕ್ರದ ವಾಹನ, ಇನ್ನೊಂದು ಕಡೆ ಅಲುಗಾಡುತ್ತಾ ಬರುತ್ತಿರುವ ತ್ರಿಚಕ್ರ ವಾಹನ, ಮತ್ತೊಂದು ಕಡೆ ತನ್ನ ಪ್ರಯಾಣಿಕರನ್ನ ಕುಳಿತಲ್ಲೇ ಕುಣಿಸುತ್ತಾ ಮುಂದೆ ಸಾಗುತ್ತಿರುವ ಆಟೋ. ಹೌದು, ಇಂತಹ ದೃಶ್ಯಗಳು ನಮಗೆ ಕಾಣಸಿಗುವುದು ಆದರ್ಶ್ ನಗರದ ವೃತ್ತದಿಂದ ಗುಬ್ಬಿ ಕಾಲೋನಿಗೆ ಹೋಗುವ ದಾರಿಯಲ್ಲಿ. ಈ ಪ್ರಗತಿ ಕಾಲೋನಿ ಗುಬ್ಬಿ ಕಾಲೋನಿ ರೋಡ್ ಇದೆಯಾ ಪೂರ್ತಿ ಹದಗೆಟ್ಟದು. ಕಂಪ್ಲೇಂಟು ಕೊಟ್ಟಿವಿ. ಕಾರ್ಪೊರೇಟರ್ನು ಹಾಗೆ ಇದು ಮಾಡ್ತಾ ಇದ್ದಾರೆ. ಮತ್ತು ಪಬ್ಲಿಕ್ ಯಾರ ಬೆಲ್ಲ ಹೋಗ್ಬೇಕು? ಏನು ಆ್ಯಕ್ಷನ್ ಇಲ್ಲ, ಏನೂ ಇಲ್ಲ. ಮತ್ತು ಅಮೌಂಟ್ ಅಂತೂ ದುನಿಯಾದ ಅಮೌಂಟ್ ಇದೆ ಕಾರ್ಪೊರೇಷನಲ್ಲಿ. ಇದು ಈಗಿಂದಲ್ಲ, 2 ವರ್ಷದಿಂದ ಹೇಳ್ಕೊತ ಹೊಂಟಿವಿ ಸರ್. ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ಯಾವಾಗೂ ಇದು ರೋಡು ಇಷ್ಟೇ ಅದ ರೀ. ನೈಟಲ್ಲೇ ಜನ ಓಡಾಡ್ತಾರೆ, ಯಾರಿಗೂ ಗೊತ್ತಾರೆ ಏನಿಲ್ಲ. ಸುಮಾರು ಶೇಂಗೇನು ಯಾವಾಗೂ ರೋಡ್ ಇದೆ ಸರ್. ನಾವು 8-10 ವರ್ಷದಿಂದ ನಾವು ಈ ರೋಡಿಗೆ ಓಡಾಡ್ತೀವಿ ಸರ್. ನಾವು ಚಿಕ್ಕಂದಿನ ಓಡಾಡ್ತೀವಿ. ಆಗಿಲ್ಲ ಸುಮಾರು ಏರಿಯಾಗಳು ಹಂಗೆ ಬರೀ. ಈಗ ಇದು ರಾಜಪುರ ಬಂತು. ಒಂದು ಕಡೆಯಿಂದ ಮಹಾತ್ಮ ಬಸವೇಶ್ವರ ಕಾಲೋನಿಯಿಂದ ಬಂದು ಸೇರುವ ರಸ್ತೆ, ಇನ್ನೊಂದು ಕಡೆಯಿಂದ ಮಹಾತ್ಮ ಗಾಂಧೀಜಿ ರಸ್ತೆಗೆ ಸೇರುವ ದಾರಿ, ಮತ್ತೊಂದು ಕಡೆಯಿಂದ ಆದರ್ಶ್ ನಗರ ರಿಂಗ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮಾರ್ಗ, ಮಗದೊಂದು ಕಡೆ ಗುಬ್ಬಿ ಕಾಲೋನಿಗೆ ಸಾಗುವ ದಾರಿಯ ಸ್ಥಿತಿ ಹೇಗಾಗಿದೆ ಅಂತ ನೀವೇ ನೋಡಿ. ಒಬ್ಬಾಕಿ ಹೆಣ್ಮಗಳು ಡಿಲಿವರಿಲಿಂದ ಇರ್ತದ. ನಾವು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಬಸವೇಶ್ವರ ಹಾಸ್ಪಿಟಲ್ಗೆ ಒಯ್ಬೇಕಂದ್ರೆ ಹಾದಾಗೆ ಡಿಲಿವರಿ ಆಯಿತು. ನಮ್ಗೆ ಹಾಳಾಗೆ ಆಯ್ತು ರೀ. ನಾ ಪ್ರೂಫ್ ಇದ್ದೀನಿ. ನಮ್ಗೆ ಬಂದು ನನ್ನ ಹೆಸರು ನವಾಬದ ಬಂದು ನಮ್ಗೆ ಕೇಳ್ರಿ, ನಮ್ಮ ಗಾಡಿ ಒಳಗೆ ಒಂದು ಡಿಲಿವರಿ ಆಗ್ಯದ ರೀ ಇಲ್ಲಿಂದ ವಯಾ ಟೈಮಿಗೆ. ಇದು ರೋಡಿಗೆ ನೀವು ಪರಿಚಯ ಮಾಡಿರಿ. ಇದು ಏನ್ರಿ ನೀವು ಎಲೆಕ್ಷನ್ ಟೈಮಿಗೆ ನಾವು ಅಲ್ಲಿ ಬರ್ತೀರಿ, ಕೈ ಜೋಡಿಸ್ತೀರಿ, ಹೇಳ್ತೀರಿ ನಮಗೆ ಓಟ್ ಹಾಕ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂದ್ರೆ. ಈಗ ನಾವು ಎಲೆಕ್ಷನ್ ಮೇಲೆ ಆದಮೇಲೆ ನಮ್ಮ ಬಸ್ತಿ, ನಮ್ಮ ಏರಿಯಾ, ನಮ್ಮ ಓಣಿ ಅಂದರೆ ಅದಕ್ಕೆ ಏನಾರು ಸ್ವಚ್ಛ ಮಾಡೋ ಅಂದಕ್ಕೆ ಹೇಳಿದ್ರೆ ನೀವು ಏನೂ ಮಾಡಲ್ಲ. ಕಳದನ್ನು ಮಾಡ್ರಿ, ಲೈಟನ್ನು ಮಾಡ್ರಿ, ರೋಡನ್ನು ಮಾಡ್ರಿ. ನಮಗೆ ಪ್ರತಿ ಒಂದಿನ ಈಗ ರೋಡ್ ನಮಗೆ ಸದ್ಯ ಬೇಕು. ರೋಡ್ ಚೆನ್ನಾಗಿಲ್ಲ, 8-10 ವರ್ಷ ಆಯಿತು ಇದು. ಇಂತಹ ಪ್ರಮುಖ ರಸ್ತೆಗಳಿಗೆ ಸಂಪರ್ಕ ಸಾಧಿಸುವ ರಸ್ತೆ ಕಳೆದ 8-10 ವರ್ಷಗಳಿಂದ ಇದೇ ರೀತಿ ಹಾಳಾಗಿ ಹೋಗಿದೆ.
ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಕ್ಯಾರೆ ಅನ್ನುತ್ತಿಲ್ಲ. ಹೀಗಾಗಿ ಈ ರಸ್ತೆ ಮೂಲಕ ಸಾಗುವ ಪ್ರಯಾಣಿಕರ ಗೋಳು ಪ್ರತಿದಿನ ಇದೇ ಆಗಿದೆ. ಅದ್ಯಾವಾಗ ಈ ರಸ್ತೆ ಉತ್ತಮ ಸ್ಥಿತಿಯನ್ನ ಕಾಣುತ್ತೋ ಅಂತ ಕಾದು ನೋಡಬೇಕಷ್ಟೇ. ಸುದ್ದಿ ಸಮಯ, ಕಲಬುರಗಿ. ಕಲಬುರಗಿ ನಗರದ ಆಳಂದ್ ರಸ್ತೆಯಲ್ಲಿರುವ ಖಾದ್ರಿ ವೃತ್ತದ ದರ್ಗಾದಲ್ಲಿ 31ನೇ ಉರುಸ್ ಸಂಭ್ರಮವನ್ನು ಫೆಬ್ರವರಿ 1ರಿಂದ ಪ್ರಾರಂಭವಾಗಲಿದೆ. ಕಲಬುರಗಿ ಮಹಾನಗರದ ಆಳಂದ್ ರಸ್ತೆಯ ಖಾದ್ರಿ ವೃತ್ತದಲ್ಲಿರುವ ಹಜರತ್ ಸೈಯದ್ ಶಹಾ ಹಸನ್ ಖಾದ್ರಿ ಅಲ್ಜೇರಿ ಅಜ್ಮೇರಿಯವರ ದರ್ಗಾದಲ್ಲಿ 31ನೆಯ ಉರುಸ್ ಅಂಗವಾಗಿ ಬರುವ ಫೆಬ್ರವರಿ 1ರಂದು ಸೋಮವಾರ ಸಂದಲ್ ಮೆರವಣಿಗೆಯು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಿಂದ ಪ್ರಾರಂಭವಾಗಿ ದರ್ಗಾಗೆ ಬಂದು ತಲುಪಲಿದೆ. ಅದೇ ರೀತಿ ಫೆಬ್ರವರಿ 2ರಂದು ಮಂಗಳವಾರ ಚಿರಾಗ ನೆರವೇರಲಿದ್ದು ಫೆಬ್ರವರಿ 3ರಂದು ಬುಧವಾರ ಜಿಯಾರಾತ್ ಜರುಗಲಿದೆ ಎಂದು ಮೌಸಿನ್ ಬಾಬಾ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. मेरे वालिद हज़रत सैयद हसन शाह खादरी रहमतुल्लाह अलैह अलजेली अजमेरी का 31वां उर्स शरीफ है। ये माह रबीउल सानी की 21 तारीख़ को बरोज़ पीर बाद नमाज अज़हर महबूब गुलशन से संदल निकल कर बाजार से गश्त करता हुआ खानखाए आलिया पर पहुँचेगा, बारगाह आलिया पर पहुँचेगा। दूसरे दिन 22 रबीउल सानी 2 फरवरी को सुबह में बाद नमाज फ़ज्र ख़त्म कलाम पाक, उसके बाद में संदल माली का अंजाम दिए जाएंगे। बाद में फिर नियाज व तक़सीम तबर्रुकात, शाम में चिरागा होगी और दिल्ली के मशहूर ख़व्वाल चांद निज़ामी का प्रोग्राम रखा गया है। और 23 रबीउल सानी 3 फरवरी के दिन बाद नमाज फ़ज्र ज़ियारत रखी गई है। ಬುಧವಾರದಂದು ನಮಾಜ್ನ ನಂತರ ದೆಹಲಿಯ ಸುಪ್ರಸಿದ್ಧ ಖವ್ವಾಲ್ ಚಾಂದ್ ನಿಜಾಮ್ ಸಾಹೇಬ್ರವರಿಂದ ಖವ್ವಾಲಿ ನೆರವೇರಲಿದ್ದು ಈ ಉರುಸ್ನ ನೇತೃತ್ವವನ್ನ ಅಲ್ಹಜ್ ಸೈಯದ್ ಶಹಾ ಮೊಯಿನುದ್ದೀನ್ ಖಾದ್ರಿ ಮಜಮ್ ಬಾಬಾ ಸಜ್ಜದ್ ನಶೀನ್ ವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಗೆ ಭೇಟಿ ನೀಡಿದ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್. ಪೊಲೀಸ್ ಭವನದಲ್ಲಿ ಈಶಾನ್ಯ ವಲಯದ ಜಿಲ್ಲೆಗಳ ಅಧಿಕಾರಿಗಳೊಂದಿಗೆ ಸಭೆ. ಕಲಬುರಗಿಯ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ನಡೆದ ವಿಚಾರ ಸಂಕಿರಣ. ಔಷಧ ವೃತ್ತಿ ಪದ್ಧತಿಯ ಸವಾಲುಗಳು ಮತ್ತು ನಿಯಮಗಳ ಕುರಿತು ಚರ್ಚೆ. ಕಲಬುರಗಿಯ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. ಕರ್ನಾಟಕ ಲಲಿತ್ ಕಲಾ ಅಕಾಡೆಮಿ ಬೆಂಗಳೂರು ವತಿಯಿಂದ ಆಯೋಜನೆ. ಹೆಲ್ಮೆಟ್ ಕಡ್ಡಾಯ ಆದೇಶ ಕೈಬಿಡುವಂತೆ ಒತ್ತಾಯ. ವೀರ ಕನ್ನಡಿಗರ ಸೇನೆಯಿಂದ ವಿನೂತನ ಪ್ರತಿಭಟನೆ. ಕಲಬುರಗಿಯ ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್. ಬೆಲ್ಲಂ ಗುಂಡಪ್ಪ ನೂತನ ಲಲಿತ್ ಕಲಾ ಮಹಾವಿದ್ಯಾಲಯ ರಾಯಚೂರಿನ ವಿದ್ಯಾರ್ಥಿಗಳು ಭಾಗಿ. ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನರರೋಗ ತಜ್ಞರನ್ನು ನೇಮಿಸುವಂತೆ ಆಗ್ರಹ. ಜೈ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆರೋಗ್ಯ ಸಚಿವರಿಗೆ ಮನವಿ. ತೀರಾ ಹದಗೆಟ್ಟು ಹೋಗಿರುವ ಆದರ್ಶ್ ನಗರ್ ವೃತ್ತದ ರಸ್ತೆಗಳು. ಗುಬ್ಬಿ ಕಾಲೋನಿ ಕಡೆಗೆ ಸಾಗುವ ಪ್ರಯಾಣಿಕರ ಗೋಳು ಹೇಳತೀರದು. ಫೆಬ್ರವರಿ 1ರಿಂದ ಕಲಬುರಗಿಯ ಆಳಂದ್ ರಸ್ತೆಯಲ್ಲಿರುವ ಖಾದ್ರಿ ಚೌಕ್ ದರ್ಗಾದಲ್ಲಿ ಉರುಸ್ ಸಂಭ್ರಮ. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸುತ್ತಿರುವ ದರ್ಗಾದ ಆವರಣ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್
ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. Shah Hyundai. Shah Hyundai. New thinking, new possibilities. Now in Kalburgi. Hyundai. World class cars अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, Accent और Verna. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.